ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಿನ ಜನರೇ ನಾಳೆ ತುಂಬಾ ಹುಷಾರಾಗಿರಿ. ನಾಳೆ ಬೆಂಗಳೂರಲ್ಲಿ ಹಿಂದೆಂದೂ ಕಾಣದಷ್ಟು ಅಬ್ಬರದ ಮಳೆ ಬರುತ್ತೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಾಗರದ ಬಳಿ ಮೇಕುನು ಹೆಸರಿನ ಚಂಡಮಾರುತ ನಾಳೆ ಕರ್ನಾಟಕದ ಹಲವು ಭಾಗಗಳಿಗೆ 100 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿದ್ದು ಬೆಂಗಳೂರಲ್ಲಿ 20 ಮಿಲಿಮೀಟರ್ನಷ್ಟು ಜೋರ್ ಮಳೆಯಾಗುತ್ತೆ. ಬೊಮ್ಮನಹಳ್ಳಿ, ಮಹದೇವಪುರ, ಬೆಂಗಳೂರಿನ ದಕ್ಷಿಣ ಪೂರ್ವ ಭಾಗದಲ್ಲಿ ಹೆಚ್ಚು ಮಳೆ ಆಗುವ ಸಂಭವ ಇದೆ ಅಂತಾನೂ ಮಾಹಿತಿ ಸಿಕ್ಕಿದೆ. ಬರೀ ಬೆಂಗಳೂರು ಹಾಗೂ ಕರ್ನಾಟಕ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲೂ ಭಾರೀ ಮಳೆಯಾಗಲಿದೆ ಅಂತ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕರ್ನಾಟಕ ನೈಸರ್ಗಿಕ ವಿಕೋಪ ಕೇಂದ್ರದ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ ರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇವತ್ತು ಬೆಂಗಳೂರಲ್ಲಿ ಮಳೆ ಇನ್ನೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಕಾರ್ಪೊರೇಷನ್ ಸುತ್ತಮುತ್ತ ನಮ್ಮ ಆಫೀಸಲ್ಲಿ ನಾವು ನೋಡ್ದಂಗೆ. ಸೊ ನಾಳೆ ಎಲ್ಲೆಲ್ಲಿ ಮಳೆ ಆಗ್ಬೋದು ಸರ್? ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ? ನಾಳೆನೂ ನಮ್ಗೆ ಇದೇ ಮುಂದುವರಿಯೋ ಚಾನ್ಸಸ್ ಇದೆ. ಈಗಾಗಲೇ ನಮ್ಗೆ ಬೆಂಗಳೂರು, ಕೋಲಾರ, ರಾಮನಗರ, ಮೈಸೂರು, ಮಂಡ್ಯ ಈ ಭಾಗದಲ್ಲಿ, ಕೊಡಗು ಈ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆ ಉತ್ತಮ ಮಳೆ ಆಗ್ತಾ ಇದೆ. ಇವನ್ ತುಮಕೂರು ಹತ್ರನೂ ಆಗ್ತಾ ಇದೆ. ನಾಳೆನೂ ಇದೇ ಭಾಗದಲ್ಲಿ ನಮ್ಗೆ ಎಸ್ಪೆಷಲಿ ದಕ್ಷಿಣ ಒಳನಾಡು ಮತ್ತೆ ಕರಾವಳಿ, ದಕ್ಷಿಣ ಕರ್ನಾಟಕ ಮತ್ತೆ ಮಲೆನಾಡಿನ ಕೆಲವು ಭಾಗದಲ್ಲಿ ಆಗ್ತದೆ. ನಾಳೆನೂ ಇದೇ ತರ ಮುಂದುವರಿತದೆ. ಒಂದು ಟ್ರಫ್ ಫಾರ್ಮ್ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಸಹ ಮೇಲ್ಮೈ ಸುಳಿಗಾಳಿ ಇದಾವೆ. ಈ ಕಡೆ ನಮ್ಮ ಸ್ವಲ್ಪ ಸೂಪರ್ ಸೈಕ್ಲೋನ್ ಆಗಿದೆ ಅರಬ್ಬಿ ಸಮುದ್ರದಲ್ಲಿ. ಅದರದ ಎಫೆಕ್ಟ್ ಏನ್ ಮಳೆ ಜಾಸ್ತಿ ಇಲ್ಲ, ಬಟ್ ಅದರ ಎಫೆಕ್ಟ್ ಈ ಕೋಸ್ಟಲ್ ಕರಾವಳಿ ಭಾಗದಲ್ಲಿ ಸ್ವಲ್ಪ ಇದು ಸಮುದ್ರದ ಅಲೆಗಳು ಜಾಸ್ತಿ ಇರ್ತದೆ. ಅದಕ್ಕೆ ಆಗ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲಾ ದೇಶಗಳಿಗೆ, ಯಾರು ಮೀನುಗಾರರು ಅದ್ರೊಳಗೆ ಹೋಗ್ಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅಂತ. ಇಲ್ಲಿನೂ ಮಳೆ ಅಂತೂ ಜಾಸ್ತಿ ಇದ್ದೇ ಇರ್ತದೆ. ನಾಳೆನೂ ಇದೇ ತರ ಮುಂದುವರಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ಈಗ ಬೆಳಿಗ್ಗೆಯಿಂದಾನೇ ಮಳೆ ಬರೋಕ್ ಶುರು ಆಗುತ್ತೆ ಅಥವಾ ಇವತ್ತೇನ್ ಮಧ್ಯಾಹ್ನ ಮೇಲೆ ಶುರು ಆಯ್ತು ಅದೇ ರೀತಿ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಶುರು ಆಗುತ್ತಾ? ಇದು ಬೆಳಿಗ್ಗೆಯಿಂದನೂ ಸ್ವಲ್ಪ ಮೋಡ ಕವಿದ ವಾತಾವರಣ ಇರ್ತದೆ. ಅಲ್ಲಲ್ಲಿ ಒಂದೊಂದ್ಸಲ ಮಳೆ ಬರ್ತದೆ. ಹೌದು. ಫೈನ್. ಇದೇನ್ ಚಂಡಮಾರುತದ ಹೆಸರೇನು ಸರ್? ಈ ಚಂಡಮಾರುತದ ಮೀನುಕು ಅಂತ ಒಂದು ಅದು ಹೆಸರಿಟ್ಟಿದ್ದಾರೆ. ಅದು ನಮ್ಗೇನು ಎಫೆಕ್ಟ್ ಆಗ್ಲಿಲ್ಲ. ಈಗಾಗ್ಲೇ ನಮ್ಗೆ ಇದ್ ಕಡೆ ಒಮನ್ ಕಡೆ ಹೋಗಿದೆ. ದೂರ ಇದೆ ನಮ್ಗೆ 1500 ಕಿಲೋಮೀಟರ್ 2000 ಕಿಲೋಮೀಟರ್ ದೂರ ಇರೋದ್ರಿಂದ ಅದರಿಂದ ನಮ್ಗೆ ಮಳೆ ಅಲ್ಲಿ ಜಾಸ್ತಿ ಮಳೆ ಬರ್ತಾ ಇದೆ. ಚಂಡಮಾರುತ ಎಲ್ಲಿದೆಯೋ ಅದು ಅಲ್ಲಿ ತೀವ್ರತರದ ಚಂಡಮಾರುತ ಆಗಿದೆ. ಇಲ್ಲಿ ನಮ್ಗೇನು ಅಂತ ಚಂಡಮಾರುತದಿಂದ ಎಫೆಕ್ಟ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ಮೇಲ್ಮೈ ಸುಳಿಗಾಳಿಗಳಿದಾವೆ ಮತ್ತೆ ಟ್ರಫ್ ಇದೆ. ಅದರಿಂದ ನಮ್ಗೆ ಜಾಸ್ತಿ ಮಳೆ ಬರ್ತಾ ಇದೆ. ನಾಳೆ ಒಂದೇ ದಿನ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ನಾಡಿದ್ದಿಗೆಲ್ಲ ನಾವು ಮುನ್ಸೂಚನೆ 3-4 ದಿವಸ ಇದೇ ತರ ಮುಂದುವರಿಯೋ ಸಾಧ್ಯತೆಗಳು ಇದಾವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ರೆಡ್ಡಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇವತ್ತು ಬೆಳಗಿನಿಂದ ಮೋಡ ಕವಿದ ವಾತಾವರಣ ಆವರಿಸಿತ್ತು. ಮಧ್ಯಾಹ್ನದ ವೇಳೆಗೆ ಶುರುವಾದ ಮಳೆ ಸಾರ್ವಜನಿಕರನ್ನ ಬಿಟ್ಟು ಬಿಡದಂತೆ ಕಾಡ್ತು. ಯಾಕೆ ಈ ರೀತಿ ಮಳೆ ಸುರಿತಾ ಇರೋದು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮಿಳುನಾಡಿನ ಕರಾವಳಿಯ ಸುಳಿಗಾಳಿ ಎಫೆಕ್ಟ್. 3-4 ದಿನ ಸುರಿಯಲಿದೆ ಭಾರೀ ಮಳೆ. ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದ ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಮಳೆ ಸುರಿತು. ಜಯನಗರ, ಬನಶಂಕರಿ, ತಿಲಕ್ ನಗರ, ಶಾಂತಿನಗರ, ವಿಲ್ಸನ್ ಗಾರ್ಡನ್, ಎಂಜಿ ರೋಡ್, ಶಿವಾಜಿನಗರ, ಹೆಬ್ಬಾಳ, ಮಲ್ಲೇಶ್ವರಂ ಸೇರಿದಂತೆ ಹಲವು ಕಡೆ ಗುಡುಗು ಸಹಿತ ಮಳೆಯಾಯಿತು. ತಮಿಳುನಾಡಿನ ಕರಾವಳಿ ಭಾಗದಲ್ಲಿ ಮೇಲ್ಮೈ ಸುಳಿಗಾಳಿ ಎದುರಾಗಿರುವ ಹಿನ್ನೆಲೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮೋಡಗಳು ಆವರಿಸಿದ್ದು ಮಳೆಯಾಗ್ತಾ ಇದೆ. ಮುಂಗಾರು ಮಳೆ ಕೂಡ ಚುರುಕಾಗಿರುವ ಹಿನ್ನೆಲೆ ನಿರೀಕ್ಷೆಗೂ ಮುನ್ನ ರಾಜಧಾನಿಗೆ ಮಳೆ ಪ್ರವೇಶಿಸಿದೆ ಎನ್ನಲಾಗ್ತಿದೆ.
ಇನ್ನು 3-4 ದಿನಗಳ ಕಾಲ ಮಳೆ ಇರಲಿದೆ ಎಂದು ನೈಸರ್ಗಿಕ ಪ್ರಕೃತಿ ವಿಕೋಪ ಇಲಾಖೆ ನಿರ್ದೇಶಕರು ಮಾಹಿತಿ ಕೊಟ್ಟಿದ್ದಾರೆ. ಗಾಳಿ ಸಹಿತ ಭಾರೀ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿದ್ದು, ವಾಹನ ಸವಾರರು ರಸ್ತೆಯಲ್ಲಿ ಪಾರ್ಕ್ ಮಾಡಿ ಬಸ್ ನಿಲ್ದಾಣ ಮತ್ತು ಅಂಗಡಿ ಮುಂಗಟ್ಟುಗಳ ಮುಂದೆ ಆಶ್ರಯ ಪಡೆದರು. ರಾಜ್ಯಕ್ಕೆ ಹೊಸ ಸರ್ಕಾರ ಬಂದಿದ್ದು, ಮಳೆ ಸಮಸ್ಯೆ ಶೀಘ್ರದಲ್ಲೇ ರೆಡಿಯಾಗಬೇಕಾಗಿದೆ. ಇಲ್ಲದಿದ್ದರೆ ಮುಂಗಾರು ಆರಂಭ ಆಗ್ತಿದ್ದ ಹಾಗೆ ಸಮಸ್ಯೆ ಎದುರಿಸೋದು ಗ್ಯಾರಂಟಿ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಳೆದೊಂದು ವಾರದಿಂದ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಆದರೆ ಕೆಲವೆಡೆ ಆಸ್ತಿಪಾಸ್ತಿ ನಷ್ಟವಾಗಿದ್ದು ನೆಲಮಂಗಲದಲ್ಲಿ 3 ಸಾವಿಗೆ ಕಾರಣವಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಹೊರವಲಯದ ನೆಲಮಂಗಲ ಸುತ್ತಮುತ್ತ ಬಿರುಗಾಳಿ ಸಹಿತ ಜೋರು ಮಳೆಯಾಗ್ತಾ ಇದ್ದು, ತಾಲೂಕಿನ ಹಲವೆಡೆ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್, ಬೃಹತ್ ಮರಗಳು ಉರುಳಿ ಬಿದ್ದಿವೆ. ಎಂದು ಸುರಿದ ಭಾರೀ ಮಳೆಯಿಂದಾಗಿ ಸೋಲೂರಿನಲ್ಲಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು, 35 ವರ್ಷದ ರತ್ನಮ್ಮ ಹಾಗೂ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜಕ್ಕನಹಳ್ಳಿ ಕ್ರಾಸ್ನಲ್ಲಿದ್ದ ಬೃಹತ್ ಅರಳಿ ಮರ ಟಾಟಾ ಏಸ್ ಮೇಲೆ ಉರುಳಿ ಬಿದ್ದಿದ್ದು, ಚಾಲಕ ಪ್ರಸನ್ನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಒಟ್ಟಾರೆ ಮಳೆಯಿಂದ ರೈತರಿಗೆ ಹರ್ಷ ಆದ್ರೆ ಅದೇ ಜನರಲ್ಲಿ ಮರಣ ಮೃದಂಗ ಸಂಕಷ್ಟ ತಂದೊಡ್ಡಿದೆ. ಅಭಿಷೇಕ್ ಡಿಯಾರ್, ನ್ಯೂಸ್ 18 ಕನ್ನಡ, ನೆಲಮಂಗಲ. ಸಿಲಿಕಾನ್ ಸಿಟಿಯಲ್ಲಿ ಮಕ್ಕಳ ಕಳ್ಳತನ ಮಾಡೋ ಯಾವುದೇ ಟೀಮ್ ಇಲ್ಲ. ಇದು ವದಂತಿ ಮಾತ್ರ ಅಂತ ಪೊಲೀಸರು ಜಾಗೃತಿಯನ್ನ ಮೂಡಿಸಿದ್ರು. ಜನ ಮಾತ್ರ ವದಂತಿಯಿಂದ ದೂರ ಸರಿಯಲು ರೆಡಿ ಇಲ್ಲ. ಮೊನ್ನೆ ಚಾಮರಾಜಪೇಟೆ ಬಳಿಕ ಈಗ ವಿದ್ಯಾರಣ್ಯಪುರದ ಸರದಿ. ಅಷ್ಟಕ್ಕೂ ಇಲ್ಲಾಗಿದ್ದೇನು ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಕ್ಕಳ ಕಳ್ಳರು ಪ್ರತ್ಯಕ್ಷ. ಜನರು ಹಿಡಿದುಕೊಟ್ಟ ಮಹಿಳೆಯರು ಕಳ್ಳಿಯರ. ಸಿಲಿಕಾನ್ ಸಿಟಿಯಲ್ಲಿ ಮಕ್ಕಳ ಕಳ್ಳರ ಪ್ರಕರಣ ದಿನಕ್ಕೊಂದು ತಿರುವು ಪಡೀತಾ ಇದೆ. ಪೊಲೀಸರು ಮಕ್ಕಳ ಕಳ್ಳರು ಯಾರೂ ಇಲ್ಲ, ಇದೆಲ್ಲ ವದಂತಿ ಅಂದ್ರೂ ಕೂಡ ಜನ ಮಾತ್ರ ಕೇಳೋಕೆ ರೆಡಿ ಇಲ್ಲ. ಇಂದು ವಿದ್ಯಾರಣ್ಯಪುರದಲ್ಲಿ ಮನೆ ಮನೆ ತಿರುಗಿ ಸೀರೆ ಕೇಳ್ತಿದ್ದ ಮಹಿಳೆಯರ ಮೇಲೆ ಅನುಮಾನ ಪಟ್ಟ ಸಾರ್ವಜನಿಕರು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. 4 ಎಸ್ಕೇಪ್, 4 ಅಂದರ್. ವಿಚಾರಣೆ ವೇಳೆ ಪೊಲೀಸರಿಗೆ ಗೊಂದಲ. ವಿದ್ಯಾರಣ್ಯಪುರ ಸುತ್ತಮುತ್ತ 8 ಮಹಿಳೆಯರು ಓಡಾಡ್ತಿದ್ದು, ಅಲ್ಲೇ ಹೋಗುತ್ತಿದ್ದ ಮಗುವನ್ನ ನಮ್ಮ ಜೊತೆ ಬಾ ಎಂದು ಕರೆದಿದ್ದಾರೆ. ಬೆದರಿದ ಆ ಪುಟ್ಟ ಬಾಲಕಿ ಪೋಷಕರಿಗೆ ವಿಷಯ ತಿಳಿಸಿದೆ. ಇದರಿಂದ ಕಂಗಾಲಾದ ಸ್ಥಳೀಯರು ಮಕ್ಕಳ ಕಳ್ಳರು ಎಂದು ಭಾವಿಸಿ 4ರನ್ನು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಇನ್ನುಳಿದ 4 ಎಸ್ಕೇಪ್ ಆಗಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಇಲ್ಲಿವರೆಗೂ ಪೊಲೀಸರು ವಶಕ್ಕೆ ಪಡೆದಿರುವ ಜನರಲ್ಲಿ ಯಾರು ಮಕ್ಕಳ ಕಳ್ಳರು ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಮಕ್ಕಳನ್ನು ಅಪಹರಣ ಮಾಡುವ ತಂಡಗಳು ಬಂದಿದೆವೆಂದು ಹಗಲು ರಾತ್ರಿ ಸಾರ್ವಜನಿಕರು ಭಯಭೀತರಾಗಿ ಅವರು ಗುಂಪುಗಳು ಕಟ್ಟಿಕೊಂಡು ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಹೇಳಿ ಕೆಲವೊಂದು ಅಮಾಯಕ ಜನರ ಮೇಲೆ ಹಲ್ಲೆಗಳು ಮಾಡಿದಂಥ ಘಟನೆಗಳು ವರದಿಯಾಗಿವೆ. ಅಲ್ಲಿ ಒಂದು ಕೊಲೆ ಮೊಕದ್ದಮೆಯನ್ನು ಸಹ ನಾವು ದಾಖಲು ಮಾಡಿದ್ವಿ. ಈಗಾಗಲೇ 14 ಜನರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಅದಲ್ಲದೆ ಚಾಮರಾಜಪೇಟೆ ಠಾಣೆಯಲ್ಲಿ ಈ ತರ ವದಂತಿಗಳು, ಸುಳ್ಳು ವಾಟ್ಸಪ್ಗಳನ್ನು ಮಾಡುವವರ ವಿರುದ್ಧ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಕ್ಕಳ ಕಳ್ಳ ಬಂದ, ಹಿಡಿರಿ ಬಡಿರಿ, ಇದು ನಮ್ಮ ಜನರ ಮೆಂಟಾಲಿಟಿ.
ಅಯ್ಯ ಅಮ್ಮ ಅಂದ್ರು ಬಿಡದೆ ಹೊಡಿತಾ ಇದ್ದ ದೃಶ್ಯ ನೋಡಿ ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿದ್ರು. ಇದರಿಂದ ಎಚ್ಚೆತ್ತಿರೋ ಪೊಲೀಸರು ನಗರದಾದ್ಯಂತ ಸ್ಲಂಗಳಿಗೆ ಹೋಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮಕ್ಕಳ ಕಳ್ಳತನವಾಗ್ತಿದೆ, ಮಕ್ಕಳನ್ನ ಗುಂಪಾಗಿ ಬಂದು ಕದ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಕೇವಲ ವದಂತಿಗೆ ಕಿವಿಗೊಡಬೇಡಿ. ಭಿಕ್ಷುಕರನ್ನೋ ಹುಚ್ಚರನ್ನೋ ನೋಡಿ ಮಕ್ಕಳು ಕಳ್ಳರು ಅಂತ ಥಳಿಸಬೇಡಿ. ಅಪರಿಚಿತ ವ್ಯಕ್ತಿಗಳ ಮೇಲೆ ಅನುಮಾನ ಬಂದ್ರೆ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಅಂತ ಆಗ್ನೇಯ ವಿಭಾಗದ ಪೊಲೀಸರು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಅಮಾಯಕರ ಮೇಲೆ ನಡೆಯೋ ದೌರ್ಜನ್ಯಕ್ಕೆ ಕಡಿವಾಣ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಇದೀಗ ತಾನೇ ಮೈತ್ರಿ ಬಂಧನಕ್ಕೆ ಒಳಗಾಗಿರೋ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆರಂಭದಲ್ಲಿ ಎಡವಿ ಬೀಳೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜರಾಜೇಶ್ವರಿ ನಗರದ ಚುನಾವಣಾ ಕಣದಲ್ಲಿ ಉಳಿಯಲು ಕಾಂಗ್ರೆಸ್ ಜೆಡಿಎಸ್ನ ಇಬ್ಬರು ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜರಾಜೇಶ್ವರಿ ನಗರದಲ್ಲಿ ಕುದುರದ ಮೈತ್ರಿ, ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಸೋಲಿನ ಭೀತಿ. ನಕಲಿ ವೋಟರ್ ಐಡಿ ಪ್ರಕರಣದಿಂದಾಗಿ ಮುಂದೂಡಲ್ಪಟ್ಟಿದ್ದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣೆ ಮೇ 28ರಂದು ನಡೆಯಲಿದೆ. ಈಗಾಗಲೇ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿರುವ ಕಾಂಗ್ರೆಸ್ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿವೆ. ಆದರೆ ಅಲ್ಲಿನ ಅಭ್ಯರ್ಥಿಗಳು ಮಾತ್ರ ಹಿಂದೆ ಸರಿಯಲು ಸುತಾರಾಂ ಒಪ್ಪದಿರುವುದು ಮೈತ್ರಿ ಸರ್ಕಾರಕ್ಕೆ ತಲೆಬಿಸಿ ತಂದಿದೆ. ನಾಳೆಯಿಂದ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ ಗೌಡ್ರು. ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಟ ಕಮಲಕ್ಕೆ ಆಗುತ್ತಾ ವರ. ಆರ್ಆರ್ ನಗರ ಕ್ಷೇತ್ರದ ಜೆಡಿಎಸ್ ನಾಯಕರ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಸಭೆ ನಡೆಸಿದ್ದು ನಾಳೆಯಿಂದ ಅಖಾಡಕ್ಕೆ ಇಳಿಯೋದಾಗಿ ತಿಳಿಸಿದ್ದಾರೆ. ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ ಅವರ ನಾಗರಬಾವಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಅವ್ರ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ನಾನಿಲ್ಲಿ ಗುಣಗಾನ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಚುನಾವಣಾ ಆಯೋಗದ ಮುಂದೆ ಹಲವಾರು ಅಕ್ರಮಗಳ ಬಗ್ಗೆ ಅವರ ಕಾರ್ಯಾಚರಣೆ ಏನು ನಡೆದಿದೆ, ಅಂತಿಮವಾಗಿ ಅವರೇನು ನಿರ್ಣಯ ಮಾಡ್ತಾರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿ ಶ್ರೀಮಾನ್ ರಾಮಚಂದ್ರ ಅವರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಯಾವುದೇ ಒಪ್ಪಂದಕ್ಕೂ ಸಿದ್ಧರಿಲ್ಲದ ಕಾರಣಕ್ಕೆ ನಾವು ನಮ್ಮ ಪಾಡಿಗೆ ಪ್ರಚಾರ ಮಾಡೋಣ, ಜನರೇ ನಿರ್ಧಾರ ಮಾಡಲಿ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಆದರೆ ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಟದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಜನಾರ್ದನ್ ಹೆಬ್ಬಾರ್ ಜೊತೆ ಪುಟ್ಟರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಜಯನಗರದ ಮಾಜಿ ಶಾಸಕ ದಿವಂಗತ ವಿಜಯಕುಮಾರ್ ನಿಧನದಿಂದ ತಡೆ ಹಿಡಿದಿದ್ದ ಜಯನಗರ ಚುನಾವಣೆ ಇದೀಗ ವೇಗವನ್ನು ಪಡೆದುಕೊಂಡಿದೆ. ವಿಜಯಕುಮಾರ್ ತಮ್ಮ ಪ್ರಹ್ಲಾದ್ ಬಾಬು ಬಿಜೆಪಿ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು. ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದ ಪ್ರಹ್ಲಾದ್ಗೆ ಇದು ಮೊದಲ ಚುನಾವಣೆಯಾಗಿದ್ದು ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್, ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಮತ್ತು ಸ್ಥಳೀಯ ಶಾಸಕರು ಸಾಥ್ ನೀಡಿದರು. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹೂವಿನ ಸುವಾಸನೆ ಜೊತೆಗೆ ಮಾವು ಹಲಸಿನ ಘಮವೂ ಹರಡಿದೆ. ಗಾಜಿನ ಮನೆಯ ಬಳಿ ಮಾವು ಹಾಗೂ ಹಲಸಿನ ಹಣ್ಣಿನ ಮೇಳ ಆರಂಭವಾಗಿದ್ದು ಒಂದೇ ಜಾಗದಲ್ಲಿ ಬಗೆ ಬಗೆಯ ಮಾವಿನ ಹಣ್ಣನ್ನ ಸವಿಯೋ ಅವಕಾಶ ನಿಮ್ಮದಾಗಲಿದೆ. ಬನ್ನಿ ಈ ಮೇಳಕ್ಕೆ ನಾವು ಕೂಡ ಒಂದು ರೌಂಡ್ ಹೋಗ್ಬರೋಣ. ಆಲ್ಫೋನ್ಸೋ, ರಸ್ಪೂರಿ, ಬಾದಾಮಿ, ತೋತಾಪುರಿ, ಸೇಂದೂರಿ, ಸಕ್ಕರೆ ಗುತ್ತಿ, ಮಲ್ಕೋವಾ, ಮಲ್ಲಿಕ ಇವೆಲ್ಲ ಮಾವಿನ ಹಣ್ಣಿನ ನಾನಾ ತಳಿಗಳು. ಇವುಗಳ ಜೊತೆ ಮತ್ತಷ್ಟು ವೆರೈಟಿಗಳು ಸೇರಿ ಲಾಲ್ಬಾಗಿನ ಮಾವು ಮತ್ತು ಹಲಸಿನ ಮೇಳ ರಂಗೇರಿದೆ. ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್, ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ವೈಎಸ್ ಪಾಟೀಲ್ ಇಂದು ಮೇಳವನ್ನು ಉದ್ಘಾಟಿಸಿದ್ರು. ಕರ್ನಾಟಕದಲ್ಲಿ ನಿಫಾ ಸೋಂಕು ಇಲ್ಲ ಎಂದು ದೃಢಪಟ್ಟಿದ್ರೂ ಕೂಡ ಜನರಲ್ಲಿ ಆತಂಕ ಇದ್ದೇ ಇದೆ. ಹಾಗಾಗಿ ಮಾವು ಮತ್ತು ಹಲಸು ಬೆಳೆಗಾರರು
ಹಾಳಾದ ಮತ್ತು ಹಕ್ಕಿ ಕಚ್ಚಿದ ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ವ್ಯಾಪಾರಕ್ಕೆ ಬಳಸಬಾರದು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅವರು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಯಾವುದೇ ನಿಫಾ ವೈರಸ್ ನಮ್ಮಲ್ಲಿ ಇಲ್ಲ. ಅದೇ ರೀತಿ ಕೋಲಾರ, ಮಂಗಳೂರು ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಯಾವುದೇ ನಿಫಾ ವೈರಸ್ಗಳದ್ದು ಇಲ್ಲ. ಆಮೇಲೆ ನಾವು ಈಗಾಗಲೇ ಈ ಮ್ಯಾಂಗೋ ಮಾರಾಟಗಾರರಿಗೂ ಸಲಹೆ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಕೆಟ್ಟ ಹೋದ ಮ್ಯಾಂಗೋಗಳನ್ನು ಅಥವಾ ಏನಾದರೂ ಕೊಳೆತಿರೋ ಮ್ಯಾಂಗೋಗಳನ್ನು ಮತ್ತು ಯಾವುದಾದ್ರೂ ಪಕ್ಷಿ ಅಥವಾ ಹಕ್ಕಿಗಳು ಕಡಿದಿರೋ ಮ್ಯಾಂಗೋಗಳನ್ನು ಯಾವುದೇ ಕಾರಣಕ್ಕೂ ಮಾರಬಾರ್ದು ಅಂತ ಹೇಳಿದ್ದೀವಿ. ಈ ಬಾರಿ ಮಾವಿನ ಫಸಲು ತಡವಾಗಿ ಬಂದಿದ್ದರಿಂದ ಮೇಳವು ತಡವಾಗಿಯೇ ಶುರುವಾಗಿದೆ. ಮೇ 25ರಿಂದ ಜೂನ್ 15ರವರೆಗೆ ನಡೆಯಲಿರುವ ಈ ಮೇಳದಲ್ಲಿ ರೈತರು ತಾವು ಬೆಳೆದ ಹಣ್ಣುಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಲಿದ್ದಾರೆ. ಕಳೆದ ವರ್ಷಕ್ಕಿಂತ 30% ಇಳುವರಿ ಕಡಿಮೆಯಾಗಿದೆ. ಜೊತೆಗೆ ವಿದೇಶಗಳಿಗೆ ರಫ್ತಾಗುತ್ತಿದ್ದ ಕರ್ನಾಟಕದ ಮಾವಿನ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಇಳಿಕೆ ಕಂಡು ಬಂದಿದೆ. ಆ್ಯಕ್ಚುಲಿ ಇಲ್ಲೇ ತುಂಬ ವೆರೈಟೀಸ್ ಇದ್ದಾವೆ, ಸೊ ನಮ್ಗೆ ಅದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಎಲ್ಲ ಥರ ರೈಪು ಮತ್ತು ರಾ ಎಲ್ಲ ಸಿಗ್ತಾ ಇದೆ, ಸೊ ವಿ ಕ್ಯಾನ್ ಎಂಜಾಯ್ ಇಟ್ ರಿಯಲಿ ವೆಲ್. ಇಷ್ಟ ಆಗ್ತಾ ಇದೆ, ನಮ್ಮ ಮ್ಯಾಂಗೋಸ್ ಇಷ್ಟ ಅಲ್ವಾ, ದೋಸ್ ಲವ್ ದೇ ವಿಲ್ ಎಂಜಾಯ್ ಇಟ್. ನಾನು ಅದಕ್ಕೆ ಪ್ರಿಫರಬಲ್ ಆರ್ಗ್ಯಾನಿಕ್ ಅಂತ ಹುಡುಕ್ತಾ ಇದ್ದೀನಿ. ಮುಂದೆ ನಾನು ಅಂಥದ್ದು ಯೋಚನೆ ಮಾಡಿಲ್ಲ, ನೀವು ಹೇಳಿದಾಗೆ ನಿಫಾ ವೈರಸ್ ಇದೆ ಏನು ಯೋಚನೆ ಮಾಡಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಥ್ರೂ ಇಟ್. ಮಾವಿನ ಹಣ್ಣು ಇಳುವರಿ ಕಡಿಮೆಯಾಗಿದ್ದು, ಇನ್ನೊಂದು ಕಡೆ ಮಳೆಯು ವ್ಯಾಪಾರಕ್ಕೆ ಅಡ್ಡಿ ಉಂಟು ಮಾಡುವ ಸಾಧ್ಯತೆ ಇದೆ. ನಿಫಾ ಭೀತಿ ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಾರಕ್ಕೆ ಒಂದಷ್ಟು ಹೊಡೆತ ಕೊಟ್ಟರೂ ಆಶ್ಚರ್ಯವಿಲ್ಲ. ಏನೇ ಆದ್ರೂ ಇಷ್ಟೆಲ್ಲ ಬಗೆ ಬಗೆಯ ಮಾವಿನ ಹಣ್ಣುಗಳನ್ನ ನೋಡಿ ಸವಿಯೋ ಖುಷಿ ಮಾತ್ರ ಸಿಲಿಕಾನ್ ಸಿಟಿಯ ಜನ ಮಿಸ್ ಮಾಡಿಕೊಳ್ಳೋದಿಲ್ಲ ಎನ್ನುವ ನಿರೀಕ್ಷೆ ವ್ಯಾಪಾರಿಗಳದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರಾಚಾರಿ ಜೊತೆ ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ವಿವಿಧ ಪ್ರಕಾರದ ವ್ಯಾಪಾರಗಳನ್ನ ಒಂದೇ ಸೂರಿನಡಿ ತರಲು ಎಲ್ಲರ ಅಭಿವೃದ್ಧಿಗೆ ಉತ್ತಮ ವೇದಿಕೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಇವತ್ತಿನಿಂದ ಜಿಟೋ ಟ್ರೇಡ್ ಫೇರ್ ವ್ಯಾಪಾರ ಮೇಳ ನಡೀತಾ ಇದೆ. ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಆರಂಭವಾದ 3 ದಿನಗಳ ಈ ಮೇಳದ ಮೊದಲ ದಿನದ ಝಲಕ್ ನಿಮಗಾಗಿ. ಬಟ್ಟೆ, ಅಡುಗೆ ಮನೆಯ ಪರಿಕರಗಳು, ಚಪ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳು, ಆಭರಣ, ಪೇಂಟಿಂಗ್, ಉಪ್ಪಿನಕಾಯಿ, ಫರ್ನಿಚರ್ ಹೀಗೆ ನೀವು ಯಾವ ವಸ್ತುವಿನ ಹೆಸರೇಳಿದ್ರೂ ಇಲ್ಲಿ ಲಭ್ಯವಿದೆ. ಬರೋಬ್ಬರಿ 500 ಮಳಿಗೆಗಳ ವಿಶಿಷ್ಟ ಸಮ್ಮಿಳನವಾಗಿ ಇಂದಿನಿಂದ 3 ದಿನಗಳ ಕಾಲ ಜಿಟೋ ಟ್ರೇಡ್ ಫೇರ್ ನಡೀತಾ ಇದ್ದು, ಮೊದಲ ದಿನವೇ ಜನರ ಆಸಕ್ತಿ, ಉತ್ಸಾಹ ನೋಡಿ ಆಯೋಜಕರು ಬಹಳ ಖುಷಿಯಾಗಿದ್ದಾರೆ. ಟೋಟಲಿ 500 ಸ್ಟಾಲ್ಸ್ ಇದೆ. ಅದರಲ್ಲಿ ಗೋಲ್ಡ್, ಡೈಮಂಡ್ ಇದೆ, ಇಂಟೀರಿಯರ್ಸ್ ಇದೆ, ವೆಡ್ಡಿಂಗ್ ಪ್ಲಾನರ್ಸ್ ಅವರಿದ್ದಾರೆ, ಫರ್ನಿಚರ್ ಅವರಿದ್ದಾರೆ, ರೆಡಿಮೇಡ್ ಗಾರ್ಮೆಂಟ್ಸ್ ಅವರಿದ್ದಾರೆ, ಲಾಟ್ ಆಫ್ ಲೈಟಿಂಗ್ಸ್ ಇಸ್ ದೇರ್, ಆಲ್ ಜನರಲ್ ಕ್ಯಾಟಗರಿ ಆಫ್ ದಿ ಫುಡ್ ಪ್ರಾಡಕ್ಟ್ಸ್ ಇಸ್ ದೇರ್, ಫರ್ನಿಚರ್ ಇಸ್ ದೇರ್, ಆಲ್ ಥಿಂಗ್ಸ್ ಟೋಟಲ್. ಪೀಪಲ್ ಆರ್ ಆಲ್ ಫ್ಲಾಗಿಂಗ್ ಇನ್, ದೇರ್ ಲಾಟ್ ಆಫ್ ಕಾಲ್ಸ್, ಲಾಟ್ ಆಫ್ ಪೀಪಲ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಬಹಳ ಜನ ಬರ್ತಾ ಇದ್ದಾರೆ, ಎಲ್ಲರೂ ಫೋನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮಳಿಗೆಗಳನ್ನ ಹಾಕಿ ವ್ಯಾಪಾರಕ್ಕೊಂದು ಹೊಸ ಆಯಾಮ ಕೊಡಲು ದೇಶದ ನಾನಾ ಮೂಲೆಗಳಿಂದ ವ್ಯಾಪಾರಿಗಳು ಬಂದಿದ್ದಾರೆ. ಸುಪ್ರಸಿದ್ಧ ಬ್ರ್ಯಾಂಡ್ಗಳಿಂದ ಹಿಡಿದು ಗೃಹ ಕೈಗಾರಿಕೆವರೆಗೆ ಎಲ್ಲವೂ ಒಂದೇ ಕಡೆ ಸಿಗುವಂತೆ ಮಾಡೋದೇ ಈ ಮೇಳದ ಉದ್ದೇಶವಾಗಿದ್ದು, ವ್ಯಾಪಾರಕ್ಕೆ ವೇದಿಕೆ ಕೊಟ್ಟಿದ್ದಕ್ಕೆ ವ್ಯಾಪಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೆ ತುಂಬಾ ಬೂಸ್ಟ್ ಮಾಡಿದ್ದಾರೆ. ಎಷ್ಟು ತುಂಬಾ ದೊಡ್ಡದು, ಇಷ್ಟು ಬೆಳಿಗ್ಗೆ 11:15, 12 o'clock ಇಷ್ಟು ಕ್ರೌಡ್ ಇದ್ರೆ ಬರ್ತಾ ಎಷ್ಟು ಕ್ರೌಡ್ ಬರುತ್ತೆ ಗೊತ್ತಾಗಲ್ಲ ನನಗೆ. ನಾವೆಲ್ಲ ತುಂಬಾ ಎಕ್ಸೈಟೆಡ್, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಪಬ್ಲಿಕ್, ವಿ ಆರ್ ವೆರಿ ಎಕ್ಸೈಟೆಡ್. 3 ದಿನಗಳ ಈ ಟ್ರೇಡ್ ಫೇರ್ಗೆ ಕನಿಷ್ಠ 1 ಲಕ್ಷ ಜನ ಭೇಟಿ ನೀಡೋ ನಿರೀಕ್ಷೆ ಇದೆ. ಇಲ್ಲಿ ನಡೆಯೋ ವಹಿವಾಟಿನ ಜೊತೆಗೆ ಭವಿಷ್ಯದಲ್ಲೂ ವ್ಯಾಪಾರಕ್ಕೆ ಉತ್ತಮ ಅವಕಾಶಗಳಿಗೆ ವೇದಿಕೆಯಾಗುತ್ತೆ ಅನ್ನೋದು ಆಯೋಜಕರ ಆಶಯ. ಕ್ಯಾಮರಾ ಪರ್ಸನ್ ರಾಘವೇಂದ್ರಾಚಾರಿ ಜೊತೆ ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಚಂದನವನಕ್ಕೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ನಾಗಶೇಖರ್ ನಿರ್ದೇಶಿಸ್ತಾ ಇರೋ ಅಮರ್ ಸಿನಿಮಾದಲ್ಲಿ ಅಂಬಿ ಪುತ್ರ ಅಭಿಷೇಕ್ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗ್ತಾ ಇದ್ದಾರೆ. ಇವತ್ತು ಈ ಚಿತ್ರದ ಫಸ್ಟ್ ಪೋಸ್ಟರ್ ಅನ್ನ ಚಿತ್ರತಂಡ ರಿವೀಲ್ ಮಾಡಿದ್ದು, ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತವನ್ನು ನೀಡಲಿದ್ದಾರೆ. ಮೊದಲ ಸಿನಿಮಾಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದ ಅಭಿಷೇಕ್ ಸದ್ಯ ರಿಲೀಸ್ ಆಗಿರೋ ಪೋಸ್ಟರ್ನಲ್ಲಿ ಮಾಸ್ ಲುಕ್ ಮೂಲಕ ಸಿನಿ ಪ್ರೇಕ್ಷಕರನ್ನ ಸೆಳೆದಿದ್ದಾರೆ. ಇದು ಇವತ್ತಿನ ಬೆಂಗಳೂರು ಮೆಟ್ರೋ. ಅಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.